ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಪರ್ಸನಲ್ ಹೈಜೀನ್ ಆ್ಯಂಡ್ ಪರ್ಸನಲ್ ಎಕ್ಸಸೈಸ್, ಫಿಸಿಕಲ್ ಎಕ್ಸಸೈಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಆ್ಯಕ್ಟಿವಿಟಿ 7.6 ನೋಡಿ. ಕಲೆಕ್ಟ್ ಡಾಟಾ ಆನ್ ದ ನಂಬರ್ ಆಫ್ ಚಿಲ್ಡ್ರನ್ ಇನ್ ಯುವರ್ ಕ್ಲಾಸ್ ಹೂ ಎಕ್ಸಸೈಸ್ ರೆಗ್ಯುಲರ್ಲಿ. ಅಂದರೆ ರೆಗ್ಯುಲರ್ ಆಗಿ ಪ್ರತಿನಿತ್ಯ, ಈಗ ನಾವು ಟೀನೇಜರ್ಸ್ ಎಲ್ಲರೂ ಎಕ್ಸಸೈಸ್ನ ಮಾಡಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಅದರಿಂದ ಹೆಲ್ತ್, ನಮ್ಮ ಬಾಡಿ ಫಿಟ್ ಆಗಿರುತ್ತೆ ಆ್ಯಂಡ್ ಹೆಲ್ತಿ ಆಗಿರುತ್ತೆ ಅಂತೇಳಿ. ಆದರೆ ನಿಮ್ಮ ಕ್ಲಾಸ್ ರೂಮ್ಸಲ್ಲಿ ಎಷ್ಟು ಜನ ರೆಗ್ಯುಲರ್ ಆಗಿ, ಹೌ ಮೆನಿ ಚಿಲ್ಡ್ರನ್ಸ್, ಎಷ್ಟು ಜನ ಮಕ್ಕಳು ಪ್ರತಿದಿನ ಎಕ್ಸಸೈಸು, ವಾಕಿಂಗು ಅಥವಾ ಜಾಗಿಂಗು ಅಥವಾ ಯೋಗನೋ ಯಾರಾದರೂ ರೆಗ್ಯುಲರ್ ಆಗಿ ಯಾರು ಮಾಡ್ತಾರೆ? ಆ್ಯಂಡ್ ಹೂ ಡು ನಾಟ್ ಎಕ್ಸಸೈಸ್ ರೆಗ್ಯುಲರ್ಲಿ, ಯಾರು ಒಂದು ದಿನವೂ ಯಾವುದೇ ಎಕ್ಸಸೈಸ್ ಮಾಡಿದೆ, ವಾಕ್ ಮಾಡಿದೆ, ಓನ್ಲಿ ತಿನ್ನೋದು, ಮಲ್ಕೊಳ್ಳೋದು, ಸ್ಕೂಲಿಗೆ ಹೋಗೋದು, ಬರೋದು, ಈ ರೀತಿ ಎಷ್ಟು ಜನ ಮಾಡ್ತಾರೆ ಅದನ್ನು ಕಲೆಕ್ಟ್ ಮಾಡಿ. ಡಿಡ್ ಯು ನೋಟಿಸ್ ಎನಿ ಡಿಫ್ರೆನ್ಸ್ ಇನ್ ದೇರ್ ಫಿಟ್ನೆಸ್ ಆ್ಯಂಡ್ ಹೆಲ್ತ್? ಹಾಗಾದರೆ ಅವರಿಬ್ಬರಲ್ಲಿ ಏನಾದರೂ ಡಿಫ್ರೆನ್ಸ್ ಕಂಡುಬರುತ್ತಾ ನಿಮಗೆ? ಅಥವಾ ಅವ್ರ ಫಿಟ್ನೆಸ್ಸಲ್ಲಿ, ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬರುತ್ತಾ? ಅದನ್ನು ಸಹ ನೋಟಿಸ್ ಮಾಡಿ. ಕೆಲವರು ನೋಡಿರ್ತೀರ, ಕೆಲವು ಮಕ್ಕಳು ಪಾಪ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಪೇರೆಂಟ್ಸು ತುಂಬ ಮುದ್ದಾಗಿ ಸಾಕ್ಬಿಟ್ಟಿರ್ತಾರೆ, ಬರೀ ತಿನ್ನಿಸೋದು, ಮಲಗಿಸೋದು. ಆ ಮಕ್ಕಳೆಲ್ಲ ತುಂಬ ದಪ್ಪ ದಪ್ಪ ಬೊಜ್ಜು ತುಂಬಿಕೊಂಡು ಪಾಪ ತುಂಬ ದಪ್ಪವಾಗಿರ್ತಾರೆ. ಅವ್ರಿಗೆ ನಡೆಯೋದಕ್ಕೆ ಆಗಲ್ಲ ಸ್ಕೂಲ್ ಬ್ಯಾಗ್ ಹಾಕ್ಕೊಂಡು, ಅಥವಾ ಒಂದಷ್ಟು ದೂರ ನಡೆದ್ರೆ ಹೋದ್ರೇ, ವಾಕ್ ಮಾಡಿದ್ರೇ ತುಂಬ ಟಯರ್ಡ್ ಆಗಿಬಿಡ್ತಾರೆ, ಸುಸ್ತಾಗಿಬಿಡ್ತಾರೆ, ಉಸಿರು ಎಲ್ಲ ಮೇಲಕ್ಕೆ ಬರುತ್ತೆ. ಅಂದರೆ ಪಾಪ ಅವ್ರ ದೇಹನೇ ಅವ್ರಿಗೆ ಭಾರ. ಆ ಮಕ್ಕಳ ಹತ್ರ ಯಾವುದೇ ರೀತಿ ಕೆಲಸಗಳನ್ನ ಮಾಡಿಸಲ್ಲ, ಅವ್ರಿಗೊಂದು ವಾಕಿಂಗ್ ಅಥವಾ ಎಕ್ಸಸೈಸು ಈ ರೀತಿ ಏನೂ ಮಾಡಿಸಲ್ಲ, ತುಂಬ ಮುದ್ದಾಗಿ ಸಾಕ್ಬಿಟ್ಟಿರ್ತಾರೆ. ಅದರಿಂದ ಆ ಮಕ್ಕಳ ಹೆಲ್ತ್ಗೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಆದಷ್ಟು ಮಕ್ಕಳನ್ನ ಚೆನ್ನಾಗಿ ಆಟ ಆಡೋದಕ್ಕೆ ಬಿಡಬೇಕು. ಮತ್ತು ಹೆವಿ ಫುಡ್ಡು ಕೊಡಬೇಡಿ ಅಂತ, ಕೊಟ್ಟ ತಕ್ಷಣ ಅದು ಡೈಜೆಸ್ಟ್ ಆಗಬೇಕು ಚೆನ್ನಾಗಿ. ಆ ರೀತಿಯ ಮಕ್ಕಳು ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಓಡಾಡಬೇಕು, ಎಲ್ಲರ ಜೊತೆ ಮಿಂಗಲ್ ಆಗಬೇಕು. ಔಟ್ಡೋರ್ ಗೇಮ್ಸ್ಗಳನ್ನ, ಕೂತಲ್ಲೇ ವಿಡಿಯೋ ಗೇಮ್ ಆಡುವಂಥದ್ದು, ಟಿ ವಿ ನೋಡುವಂಥದ್ದು, ಯಾವಾಗಲೂ ಮೊಬೈಲ್ ನೋಡುವಂಥದ್ದು, ಈ ರೀತಿ ಮಾಡಿದ್ರೆ ಆ ಮಕ್ಕಳಲ್ಲಿ ಫ್ಯಾಟ್ ಜಾಸ್ತಿ ಬಂದುಬಿಡುತ್ತೆ, ಅವರ ಹೆಲ್ತ್ ಹಾಳಾಗುತ್ತೆ. ಸೊ ಹಾಗಾಗಿ ಔಟ್ಡೋರ್ ಗೇಮ್ಸ್ನ, ಹೊರಾಂಗಣ ಎಲ್ಲರ ಮಕ್ಕಳ ಜೊತೆ, ಫ್ರೆಂಡ್ಸ್ ಜೊತೆ ಹೆಚ್ಚೆಚ್ಚು ಫೀಲ್ಡಲ್ಲಿ ಆಟ ಆಡಿದಷ್ಟು ಅವ್ರ ಹೆಲ್ತು ಆರೋಗ್ಯವಾಗಿರುತ್ತೆ. ಸೊ ಇದರಲ್ಲಿ ನಿಮ್ಮ ಕ್ಲಾಸ್ ರೂಮ್ಸಲ್ಲೇ ಇದನ್ನು ನೀವು ನೋಟಿಸ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಹೆಲ್ತಿಯಾಗಿದ್ದಾರೆ ಆ್ಯಂಡ್ ಫಿಟ್ ಆಗಿದ್ದಾರೆ ಅಂಥೇಳಿ. ಪ್ರಿಪೇರ್ ಎ ರಿಪೋರ್ಟ್ ಆನ್ ದ ಬೆನಿಫಿಟ್ಸ್ ಆಫ್ ರೆಗ್ಯುಲರ್ ಎಕ್ಸಸೈಸ್. ಅದಲ್ಲದೆ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ, ಪ್ರತಿದಿನ ಏನಾದರೂ ಒಂದು ವರ್ಕ್ನ, ಎಕ್ಸಸೈಸ್ನ ಮಾಡೋದ್ರಿಂದ ಆಗುವಂತಹ ಉಪಯೋಗಗಳೇನು, ಅದರ ಬೆನಿಫಿಟ್ಸ್ ಏನು, ಎಷ್ಟು ಲಾಭ ಇದೆ ಅನ್ನೋದನ್ನು ಒಂದು ರಿಪೋರ್ಟ್ ಮಾಡಿ ಅಂಥೇಳಿ ಹೇಳ್ತಿದ್ದಾರೆ. ಆಯಿತಾ? ಸೇ ನೋ ಟು ಡ್ರಗ್ಸ್. ಏನು ಡ್ರಗ್ಸ್ ಅಂದರೆ ಏನು? ಮಾದಕ ವಸ್ತುಗಳು ಅಂತೇಳಿ. ಡ್ರಗ್ಸ್ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಅಂದರೆ ಅದೇ ಆಗಬೇಕು ಅಂತಿಲ್ಲ. ಈಗ ಒಂದು ಮ್ಯಾಗಿ ಇರ್ಬೋದು, ಚಿಪ್ಸ್, ಕುರ್ಕುರೆ, ಇದು ಒಂಥರ ಡ್ರಗ್ಸೇ ಆಗಿಬಿಟ್ಟಿದೆ. ಮಕ್ಕಳಿಗೆ ಅವುಗಳು ಕೊಟ್ಟರೆ ಅವ್ರು ಸುಮ್ಮನೆ ಇರುವಂಥದ್ದು, ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅವುಗಳಿಲ್ಲದೆ ಅವ್ರು ಊಟ ತಿಂಡಿ ಏನೂ ತಿನ್ನಲ್ಲ. ಸೊ ಅದು ಒಂಥರ ಸ್ಲೋ ಪಾಯ್ಸನ್ ಡ್ರಗ್ಸ್ ಥರನೇ. ಸೊ ಹಾಗಾಗಿ ಮಾದಕ ವಸ್ತುಗಳನ್ನು ತಿರಸ್ಕರಿಸೋದು ಯಾವ ರೀತಿ ಅಂತ. ಈ ಟೀನೇಜರ್ಸ್ಗೆ ರಿಯಲಿ ಡ್ರಗ್ಸ್ ಅಂದರೆ ಅದೊಂದು ವೈಟ್ ಪೌಡರ್ ಥರ ಇರುತ್ತೆ, ಅದನ್ನು ಸ್ಮೆಲ್ ಮಾಡಿದ್ರೆ ಅವ್ರಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಅದನ್ನು ಆ ಟೈಮ್ಗೆ ಅವರ ಟಯರ್ಡ್ನೆಸ್ ಹೋಗುತ್ತೆ, ಹ್ಯಾಪಿನೆಸ್ ಸಿಗುತ್ತೆ. ನಂತರ ಅದೇ ಆ ಟೈಮ್ಗೆ ಮತ್ತೆ ಬೇಕು ಅನಿಸ್ತಿರುತ್ತೆ. ಅವುಗಳಿಂದ ಏನೇನು ಎಫೆಕ್ಟ್ ಆಗುತ್ತೆ, ಯಾಕೆ ಅದನ್ನು ತೊಗೊಳ್ಬಾರ್ದು, ತಿರಸ್ಕರಿಸ್ಬೇಕು ಅಂತೇಳಿ. ಸಿ, ಅಡೋಲಸೆನ್ಸ್ ಈಸ್ ಎ ಪೀರಿಯಡ್ ಆಫ್ ಮಚ್ ಆ್ಯಕ್ಟಿವಿಟಿ ಇನ್ ದ ಬಾಡಿ ಆ್ಯಂಡ್ ಮೈಂಡ್. ಅಡೋಲಸೆನ್ಸ್ ಅನ್ನೋದೇನು, ಹದಿಹರೆಯದ ಸಮಯ ಅನ್ನೋದು ಆ ಪೀರಿಯಡ್, ಆ ಸಮಯದಲ್ಲಿ ಆ್ಯಕ್ಟಿವಿಟಿ ಇನ್ ದ ಬಾಡಿ ಆ್ಯಂಡ್ ಮೈಂಡ್, ಆ ಒಂದು ಹದಿಹರೆಯದವರ ಟೀನೇಜರ್ಸ್ ಮಕ್ಕಳಲ್ಲಿ ಅವರ ಮನಸ್ಸು, ಮೈಂಡು ಮತ್ತು ಅವರ ಬಾಡಿ ಎರಡೂ ಸಹ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಏನು ಹೇಳಿದ್ರು ಮಾಡಿಬಿಡ್ತಾರೆ, ನಾನು ಏನು ಬೇಕಾದ್ರೂ ಸಾಧಿಸ್ತೀನಿ, ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಅನ್ನೋಷ್ಟು ಅವ್ರಿಗೆ ಚೈತನ್ಯ ಇರುತ್ತೆ, ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಆ ಮಕ್ಕಳು. ವಿಚ್ ಈಸ್ ನಾರ್ಮಲ್ ಪಾರ್ಟ್ ಆಫ್ ಗ್ರೋಯಿಂಗ್ ಅಪ್. ಆ ಒಂದು ಸಮಯದಲ್ಲಿ, ಅಡೋಲಸೆಂಟ್ ಟೈಮಲ್ಲಿ ಇದು ಒಂದು ಸಾಮಾನ್ಯವಾದಂಥ ಒಂದು ಬೆಳವಣಿಗೆ ಅಂತ. ಅಂದರೆ ಎಲ್ಲ ಟೀನೇಜರ್ಸ್, ಅಡೋಲಸೆನ್ಸ್ ಮಕ್ಕಳಲ್ಲಿ, ಹದಿಹರೆಯದ ಮಕ್ಕಳಲ್ಲಿ ಎಲ್ಲ ಮಕ್ಕಳು ಸಹ ಆಲ್ಮೋಸ್ಟ್ ಅವರ ಬೆಳವಣಿಗೆ ಹೀಗೆ ಇರುತ್ತೆ, ಅವರೆಲ್ಲರೂ ಆ್ಯಕ್ಟಿವ್ ಆಗೇ ಇರ್ತಾರೆ. ಸೊ ಡು ನಾಟ್ ಫೀಲ್ ಕನ್ಫ್ಯೂಸ್ಡ್ ಆರ್ ಇನ್ಸೆಕ್ಯೂರ್. ಸೊ ಹಾಗಾಗಿ ಯಾವುದೇ ಮಕ್ಕಳು ಸಹ ನನಗೆ ಮಾತ್ರ ಹೀಗಾಗ್ತದೆ, ನಾನು ಮಾತ್ರ ತುಂಬ ಉದ್ದ ಬೆಳೆದ್ಬಿಟ್ಟಿದ್ದೀನಿ, ನನಗೆ ಮಾತ್ರ ಗಡ್ಡ ಮೀಸೆ ಎಲ್ಲ ಬಂದುಬಿಟ್ಟಿದೆ,
ಹೇರ್ ಬಂದಿದೆ ಈ ರೀತಿ ಯಾರು ಕನ್ಫ್ಯೂಸ್ಡ್ ಆಗೋದು ಬೇಡ. ಎಲ್ಲರಲ್ಲೂ ನಿಮ್ಮ ವಯಸ್ಸಿನ ಎಲ್ಲ ಮಕ್ಕಳಲ್ಲೂ ಅದೇ ರೀತಿ ಆಗ್ತಿರುತ್ತೆ. ಕೆಲವೊಬ್ಬರು ಶೇರ್ ಮಾಡ್ತಾರೆ, ಕೆಲವೊಬ್ಬರು ಮಾಡಲ್ಲ. ಬಟ್ ಆ್ಯಂಡ್ ಇನ್ಸೆಕ್ಯೂರ್, ನಾನು ಒಂಟಿ, ನನ್ನ ಯಾರು ಕೇರ್ ಮಾಡಲ್ಲ, ನನ್ನ ಜೊತೆ ಯಾರು ಮಾತಾಡಲ್ಲ, ಈ ರೀತಿಯಾದ ಕೆಲವೊಂದು ಇನ್ಸೆಕ್ಯೂರ್ಡ್ ಇರುತ್ತೆ. ಅದನ್ನು ಸಹ ಬಿಟ್ಬಿಡಿ. ಎಲ್ಲರಿಗೂ ಅದೇ ರೀತಿ ಅನಿಸುತ್ತೆ, ಯಾಕೆಂದರೆ ಅವರ ಮನಸ್ಸಿನಲ್ಲಿ ಮತ್ತು ಬಾಡಿನಲ್ಲಿ ಎರಡೂ ಬೆಳವಣಿಗೆಯಲ್ಲಿ ಬದಲಾವಣೆ ಆಗ್ತಿರುತ್ತೆ, ಚೇಂಜಸ್ ಆಗ್ತಿರುತ್ತೆ. ಹಾಗಾಗಿ ಇದೆಲ್ಲರಿಗೂ ಸಾಮಾನ್ಯವಾಗಿ ಕಾಮನ್ ಆಗಿರೋದ್ರಿಂದ ಕೆಲವೊಬ್ಬರು ಅದರಿಂದ ಕನ್ಫ್ಯೂಸ್ಡ್ ಆಗ್ತಾರೆ. ಸೊ ಇಫ್ ಎನಿಬಡಿ ಸಜೆಸ್ಟ್ ದಟ್ ಯು ವಿಲ್ ಗೆಟ್ ರಿಲೀಫ್ ಇಫ್ ಯು ಟೇಕ್ ಸಮ್ ಡ್ರಗ್ಸ್. ಸೊ ಈ ರೀತಿ ಅವ್ರಿಗೆ ಅನ್ನಿಸ್ದಾಗ ಕೆಲವೊಬ್ಬರು ಏನು ಮಾಡ್ತಾರೆ, ಡ್ರಗ್ಸ್ ತಗೋ ಅಂತೇಳಿ ಅಡ್ವೈಸ್ ಮಾಡ್ತಾರೆ. ಡ್ರಗ್ಸ್ ತೊಗೊಂಡು ನೀನು ಈ ಎಲ್ಲ ಕನ್ಫ್ಯೂಷನ್ನಿಂದ ಹೊರ ಬರ್ಬೋದು, ನಿನಗೆ ರಿಲೀಫ್ ಸಿಗುತ್ತೆ ಮೈಂಡು ಅಂತೇಳಿ ಕೆಲವೊಬ್ಬರು ಸಜೆಷನ್ನ ಕೊಡ್ತಾರೆ. ಡ್ರಗ್ಸ್ನ ಮಾದಕ ವಸ್ತುಗಳನ್ನ ತೆಗೆದುಕೊಳ್ಳೋ ಕೆಲವು ಮಕ್ಕಳುಗಳು ಅಬ್ಸರ್ವ್ ಮಾಡಿರ್ಬೋದು, ಹೈಸ್ಕೂಲು 8th 9th 10th ಸ್ಟ್ಯಾಂಡರ್ಡ್ಗೆ ಸಿಗರೇಟನ್ನು ಬೀಡಿಯನ್ನು ಸೇದೋದನ್ನು ಕಲ್ತಿರ್ತಾರೆ. ಅದು ಒಂದು ರೀತಿ ಮಾದಕ ವಸ್ತುನೇ, ಡ್ರಗ್ಸೇ ಅದು. ಡ್ರಿಂಕ್ಸ್ ಮಾಡೋದನ್ನು ಕಲ್ತಿರ್ತಾರೆ. ಇದನ್ನೆಲ್ಲ ತೊಗೊಂಡ್ರೆ ರಿಲೀಫ್ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ ಅಂತೇಳಿ. ಸೊ ಯಾವುದೇ ಕಾರಣಕ್ಕೂ ಆ ಎಲ್ಲ ಅಭ್ಯಾಸಗಳನ್ನ ಕಲ್ತ್ಕೋಬೇಡಿ ಅನ್ನೋದೇ ಸಜೆಷನ್. ಅದೆಲ್ಲವೂ ನಿಮ್ಮ ಹೆಲ್ತ್ಗೆ, ನಿಮ್ಮ ಮುಂದಿನ ಫ್ಯೂಚರ್ಗೆ ತುಂಬಾ ಎಫೆಕ್ಟನ್ನು ಮಾಡುತ್ತೆ. ಸೊ ಹಾಗಾಗಿ ಯಾರಾದರೂ ನಿಮಗೆ ಒಂದು ಸಿಗರೇಟ್ ಸೇದ್ಬಿಡು ಅಂದರೆ ಅದನ್ನು ಅಭ್ಯಾಸ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಡ್ರಿಂಕ್ಸ್ ಆಗಲಿ, ಕುಡಿಯೋದನ್ನು, ಇದನ್ನೆಲ್ಲವೂ ಆ ಅಭ್ಯಾಸವನ್ನು ನೀವೆಲ್ಲರೂ ಎಜುಕೇಟೆಡ್ ಅಂದರೆ ನೀವು ಚೆನ್ನಾಗಿ ಓದಿ ನಿಮ್ಮ ಗುರಿಗಳನ್ನ ತಲುಪೋದಕ್ಕೆ ಓದ್ತಿರುವಂತಹ ಉತ್ತಮ ಸ್ಟೂಡೆಂಟ್ಸ್. ಹಾಗಾಗಿ ಈ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಯಾರೇ ಸಜೆಸ್ಟ್ ಮಾಡಿದ್ರು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಜಸ್ಟ್ ಸೇ ನೋ ಅನ್ಲೆಸ್ ಪ್ರಿಸ್ಕ್ರೈಬ್ಡ್ ಬೈ ದ ಡಾಕ್ಟರ್. ಹಾಗಾಗೇನು ಜಸ್ಟ್ ಸೇ ನೋ, ನನಗೆ ಬೇಡ, ನನಗೆ ಆ ರೀತಿದ್ದು ಯಾವುದೂ ಬೇಡ ಅಂಥೇಳಿ ಅದನ್ನು ತಿರಸ್ಕರಿಸಬೇಕು. ಯಾವುದೇ ರೀತಿಯ ಡ್ರಗ್ಸ್ ಕೊಟ್ಟರು ನೀವು ಡಾಕ್ಟರ್ನ ಸಜೆಷನ್ ಇಲ್ಲದೆ, ವಿತೌಟ್ ಪ್ರಿಸ್ಕ್ರೈಬ್ಡ್ ಡಾಕ್ಟರ್, ಅವ್ರನ್ನ ಕನ್ಸಲ್ಟ್ ಮಾಡಿದೆ ನೀವು ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ಗಳು ಅಥವಾ ಯಾವುದೇ ರೀತಿಯ ಒಂದು ಗುಳಿಗೆಗಳನ್ನ ಕೊಟ್ಟರು ಅದನ್ನು ತೊಗೊಳಕ್ಕೆ ಹೋಗಬಾರ್ದು. ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ. ಡ್ರಗ್ಸ್ ಆರ್ ಅಡಿಕ್ಟಿವ್, ಅದೊಂದು ಚಟವಾಗ್ಬಿಡುತ್ತೆ ಡ್ರಗ್ಸ್ ಅನ್ನೋದು. ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಆ ಟೈಮಿಗೆ ನಿಮ್ಗೆ ಅದೇ ಬೇಕು ಅನಿಸುತ್ತೆ. ಯಾವ ಊಟ ಬೇಡ, ತಿಂಡಿ ಬೇಡ, ಪೇರೆಂಟ್ಸ್ ಬೇಡ, ಫ್ರೆಂಡ್ಸ್ ಬೇಡ, ಆ ಡ್ರಗ್ಸ್ ಒಂದಿದ್ರೆ ಸಾಕಪ್ಪ ಅನಿಸುತ್ತೆ. ಸೊ ಇದು ಒಂದು ಡ್ರಗ್ಸ್ ಆರ್ ಅಡಿಕ್ಟಿವ್. ಇಫ್ ಯು ಟೇಕ್ ದೆಮ್ ಒನ್ಸ್ ಯು ಫೀಲ್ ಲೈಕ್ ಟೇಕಿಂಗ್ ದೆಮ್ ಅಗೇನ್ ಆ್ಯಂಡ್ ಅಗೇನ್. ಇಲ್ಲಿ ಕೊಟ್ಟಿದ್ದಾರೆ, ನೀವು ಒಂದ್ಸಲ ಏನಾದರೂ ಆ ಡ್ರಗ್ಸ್ನ ತೊಗೊಂಡ್ರೆ ಅಂದರೆ ಮತ್ತೆ ಅದನ್ನು ತೊಗೋತಾನೇ ಇರಬೇಕು ಅಂತ ಫೀಲ್ ಆಗುತ್ತೆ. ಫೀಲ್ ಲೈಕ್ ಟೇಕಿಂಗ್ ದೆಮ್ ಅಗೇನ್ ಆ್ಯಂಡ್ ಅಗೇನ್, ಮತ್ತೆ ನಂಗೆ ಆ ಡ್ರಗ್ಸೇ ಬೇಕು, ಏನು ಬೇಡ, ಅದು ಕೊಡಲಿಲ್ಲ ಅಂದರೆ ಅವ್ರು ಒಂಥರ ಹುಚ್ಚರ ಥರ ಆಡ್ತಿರ್ತಾರೆ, ಏನು ಬೇಕಾದರೂ ಮಾಡಿಬಿಡ್ತಾರೆ. ಆ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಅದರಿಂದ ಉಂಟಾಗುತ್ತೆ. ಸೊ ಹಾಗಾಗಿ ಯಾರಾದರೂ ಆ ರೀತಿಯಾದ ಡ್ರಗ್ಸ್ನ ನಿಮಗೆ ಸಜೆಸ್ಟ್ ಮಾಡಿದ್ರೆ ತೊಗೊಳಕ್ಕೆ ನನಗೆ ಬೇಡ ಅಂಥೇಳಿ ಅದನ್ನು ರಿಜೆಕ್ಟ್ ಮಾಡಿ. ಆ್ಯಂಡ್ ಆ ಟೈಮಲ್ಲಿ ನಿಮ್ಗೆ ಆಗ ಅನಿಸುತ್ತೆ, ಬಟ್ ಅದನ್ನು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಾನೆಲ್ಲವನ್ನು ಫೇಸ್ ಮಾಡ್ತೀನಿ, ನನಗೇನೂ ಆಗಿಲ್ಲ, ನಾನು ತುಂಬ ಸ್ಟ್ರಾಂಗು, ಈ ರೀತಿ ನಿಮ್ಮಲ್ಲಿ ನೀವು ಪಾಸಿಟಿವ್ ಥಿಂಕಿಂಗ್ನ ಮಾಡಿ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ತೊಡಗಿಸ್ಕೊಳ್ಳಿ. ಏನಾದರೂ ಕಲಿಯೋವಂಥದ್ದಿರ್ಬೋದು, ಗೇಮ್ಸ್ ಆಡೋವಂಥದ್ದಿರ್ಬೋದು, ಯಾವ್ದಾದ್ರು ಕ್ಲಾಸಸ್ಗಳಿಗೆ ಸೇರ್ಕೊಳ್ಳಿ, ಇಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡಿ, ಇಲ್ಲ ಪೇರೆಂಟ್ಸ್ ಜೊತೆ ಮಾತಾಡಿ ನನಗೀಗ ಆಗ್ತಿದೆ ಅಂತೇಳಿ ಅವ್ರು ಏನಾದರೂ ಸಜೆಸ್ಟ್ ಕೊಡ್ತಾರೆ. ಅದನ್ನು ಬಿಟ್ಟು ಏನೇನೋ ಡ್ರಗ್ಸ್ ತೊಗೊಳ್ಳೋದು, ಸಿಗರೇಟ್ನ ಸೇದೋವಂಥದ್ದು, ಇದೆಲ್ಲ ಮಾಡಿದ್ರೆ ಅದು ನಿಮ್ಮ ಹೆಲ್ತ್ಗೂ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಫ್ಯೂಚರ್ಗೂ ತೊಂದರೆ ಆಗುತ್ತೆ. ದೇ ಹಾರ್ಮ್ ದ ಬಾಡಿ ಇನ್ ಲಾಂಗ್ ರನ್ ಕೊಟ್ಟಿದ್ದಾರೆ ನೋಡಿ. ಇದೇನು ಮಾಡುತ್ತೆ, ತುಂಬ ಅಪಾಯವನ್ನು ಉಂಟು ಮಾಡುತ್ತೆ ನಮ್ಮ ದೇಹಕ್ಕೇನು. ಇದನ್ನು ತಗೊಂಡ್ರೆ ತುಂಬ ದಿನಗಳವರೆಗೆ ಏನಾಗುತ್ತೆ, ನಮ್ಮ ದೇಹವನ್ನು ಹಾಳು ಮಾಡುತ್ತೆ, ನಮ್ಮ ಆರೋಗ್ಯವನ್ನು ಹಾಳು ಮಾಡಿ ನಮ್ಮ ಬಾಡಿಯನ್ನು ಹಾನಿಗೊಳಿಸುತ್ತೆ. ದೇ ರೂಯಿನ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಅಲ್ಲದೆ ಈ ಡ್ರಗ್ಸಿಂದ ಏನು ನಮ್ಮ ಸಂತೋಷ ಮತ್ತು ನಮ್ಮ ಆರೋಗ್ಯ ಎರಡೂ ಸಹ ನಾಶವಾಗುತ್ತೆ. ನಮ್ಮ ಏನು ಗುಡ್ ಫ್ಯೂಚರ್ ಇದೆ ಮುಂದೆ, ಏನು ನಾವು ಹ್ಯಾಪಿನೆಸ್ನ ಲೈಫ್ನ ಯಾವ ರೀತಿ ನೋಡಬೇಕು ಎಲ್ಲ ಹ್ಯಾಪಿನೆಸ್ನ ಅದೆಲ್ಲ ತಿನ್ಕೊಂಡ್ಬಿಡುತ್ತೆ, ನಾಶ ಮಾಡಿಬಿಡುತ್ತೆ. ನಮ್ಮ ಆರೋಗ್ಯನೂ ನಾಶ ಆಗುತ್ತೆ. ಯು ಮಸ್ಟ್ ಹ್ಯಾವ್ ಯರ್ಡ್ ಅಬೌಟ್ ಏಡ್ಸ್ ವಿಚ್ ಈಸ್ ಕಾಸ್ಡ್ ಬೈ ಡೇಂಜರಸ್ ವೈರಸ್. ಅದಲ್ಲದೆ ನೀವು ಏಡ್ಸ್ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ ಅಡ್ವರ್ಟೈಸಲ್ಲೆಲ್ಲ. ಇದು ಒಂದು ಡೇಂಜರಸ್ ವೈರಸ್ಸಿಂದ, ಅಪಾಯಕಾರಿ ವೈರಸ್ಸಿಂದ ಹರಡುವಂಥದ್ದು. ಅದು ಯಾವುದು, ಏಡ್ಸ್, HIV ಎಂಬ ವೈರಸ್ಸಿಂದ. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಇದೆ, ಹ್ಯೂಮನ್ ಇಮ್ಯುನೋ ವೈರಸ್ ಅಂತೇಳಿ. ದಿಸ್ ವೈರಸ್ ಕ್ಯಾನ್
passes on to a normal persons from an injected persons by sharing the syringes used for injecting drugs. ಕೆಲವೊಬ್ಬರು ನೋಡಿರ್ಬೋದು ನೀವು ಫಿಲಮ್ಸ್ಗಳೆಲ್ಲ ಇಂಜೆಕ್ಟ್ ಮಾಡ್ತಿರ್ತಾರೆ ಇಂಜೆಕ್ಷನ್ ಮೂಲಕ ಡ್ರಗ್ಸ್ಗಳನ್ನ, ಈ ಡ್ರಿಂಕ್ಸ್ನ ಮಾಡೋದು, ಇಂಜೆಕ್ಷನ್ ಮೂಲಕ ಡ್ರಗ್ಸ್ ಕೊಡುವಂಥದ್ದು. ಈ ವೈರಸ್ ಯಾವ ರೀತಿ ಹರಡುತ್ತೆ ಅಂದರೆ, ಈ ರೋಗ ಬಂದರೆ ಆ ವ್ಯಕ್ತಿಗೆ ಔಷಧಿನೇ ಇಲ್ಲ, ಸತ್ತ ಹೋಗ್ಬಿಡ್ತಾರೆ. ಒಬ್ಬರಿಂದ ಒಬ್ಬರಿಗೆ ಏನಾದರೂ ಇನ್ಫೆಕ್ಟೆಡ್ ಪರ್ಸನ್, ಯಾರು HIV ಇರೋ ಪರ್ಸನಿಂದ ಶೇರಿಂಗ್ ದ ಸಿರಿಂಜಸ್, ಅವನಿಗೆ ಇಂಜೆಕ್ಟ್ ಮಾಡಿರ್ತಾರೆ. ಅದೇ ಸಿರಿಂಜ್ ಮೂಲಕ ನಿಮಗೂ ಏನಾದರೂ ಇಂಜೆಕ್ಟ್ ಮಾಡಿದ್ರು, ಆ ಒಂದು ಸೂಜಿಯನ್ನು ಉಪಯೋಗಿಸಿ ನಿಮಗೂ ಏನಾದರೂ ಇಂಜೆಕ್ಟ್ ಮಾಡಿದ್ರು ಡ್ರಗ್ಸ್ ಅಂದರೆ, HIV ವೈರಸ್ ನಿಮಗೂ ಬಂದು ಏಡ್ಸ್ ಬರುತ್ತೆ. ಇಟ್ ಕ್ಯಾನ್ ಆಲ್ಸೋ ಬಿ ಟ್ರಾನ್ಸ್ಮಿಟೆಡ್ ಟು ಆ್ಯನ್ ಇನ್ಫ್ಯಾಂಟ್ ಫ್ರಮ್ ದ ಇನ್ಫೆಕ್ಟೆಡ್ ಮದರ್ ಥ್ರೂ ಹರ್ ಮಿಲ್ಕ್. ಅದಲ್ಲದೆ ಯಾವುದೋ ಒಬ್ಬ ತಾಯಿಗೆ HIV ವೈರಸ್ ಇತ್ತು ಅಂದ್ಕೊಳ್ಳಿ, ಆ ತಾಯಿಗಿದ್ರೆ ತಾಯಿ ಆ ಮಗುವಿಗೆ ಜನ್ಮ ನೀಡಿರ್ತಾರೆ, ಅವರ ಹಾಲಿನ ಮೂಲಕ, ಹಾಲು ಕುಡಿಸ್ತಾರಲ್ಲ ತಾಯಿ, ಮಗುವಿಗೆ ಹಾಲು ಕುಡಿಸೋದ್ರೆ ಹಾಲಿನ ಮೂಲಕನೂ ಸಹ HIV ವೈರಸ್ ಬರುತ್ತಂತೆ. ದ ವೈರಸ್ ಕ್ಯಾನ್ ಆಲ್ಸೋ ಬಿ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಎ ಪರ್ಸನ್ಸ್ ಇನ್ಫೆಕ್ಟೆಡ್ ವಿತ್ HIV. ಯಾರಾದರೂ HIV ಇರ್ತಕ್ಕಂತಹ, ಏಡ್ಸ್ ಇರ್ತಕ್ಕಂಥ ವ್ಯಕ್ತಿ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟನ್ನು, ಲೈಂಗಿಕ ಅವರ ಜೊತೆ ಸೆಕ್ಸ್ ಶೇರ್ ಮಾಡಿದ್ರಿ, ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ರಿ ಅಂದರೆ ಆ ವ್ಯಕ್ತಿಯಿಂದನೂ ಸಹ ನಿಮಗೆ ಏಡ್ಸ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಸ್ವಚ್ಛತೆ, ಮತ್ತು ಈಗ ಎಷ್ಟೋ ಜನ ಟ್ಯಾಟೂಗಳನ್ನ ಹಾಕಿಸ್ಕೋತಾರೆ. ಅದು ಒಬ್ಬರು ಸೂಜಿ ಯೂಸ್ ಮಾಡಿರ್ತಾರೆ, ಅದನ್ನು ಕ್ಲೀನ್ ಮಾಡಿದೆ ಅಥವಾ ಹೊಸದು ಯೂಸ್ ಮಾಡಿದೆ ಮತ್ತೊಬ್ರಿಗೂ ಅದು ಯೂಸ್ ಮಾಡಿದ್ರೆ ಅವರೇನಾದರೂ ಏಡ್ಸು ಅಥವಾ ಬೇರೆ ಏನಾದರೂ ರೋಗಗಳಿತ್ತು ಅಂದರೆ ಆ ರೋಗಗಳು ನಿಮಗೂ ಹರಡೋ ಚಾನ್ಸಸ್ ಇರುತ್ತೆ. ಆದಷ್ಟು ಟ್ಯಾಟೂಗಳನ್ನ ಹಾಕ್ಸ್ಕೊಳ್ಬೇಕಾದ್ರೆ ಅಥವಾ ಇಂಜೆಕ್ಷನ್ನ ಮಾಡಿಸ್ಕೊಳ್ಬೇಕಾದ್ರೆ ಆದಷ್ಟು ಕೇರ್ ಆಗಿದ್ದರೆ ಕೆಲವೊಂದು ಡಿಸೀಸ್ಗಳಿಂದ ರಕ್ಷಣೆಯನ್ನು ಪಡಿಬೋದು. ಸಿ ನೆಕ್ಸ್ಟ್, ಅಡಲಸೆಂಟ್ ಪ್ರೆಗ್ನೆನ್ಸಿ, ಹದಿಹರೆಯದಲ್ಲಿ ಗರ್ಭಧಾರಣೆ. ಅಡಲಸೆಂಟ್ ಅಂದರೆ ನೀವಿನ್ನು 11 15 ವರ್ಷ ಇರ್ತೀರ. ಆ ಟೈಮಲ್ಲಿ ಏನಾದರೂ ಹುಡುಗಿ ಗರ್ಲ್ ಪ್ರೆಗ್ನೆಂಟ್ ಆದಲು ಅಂದರೆ ಏನೇನಾಗುತ್ತೆ ಅಂತ. ಯು ಮೈಟ್ ಬಿ ನೋಯಿಂಗ್ ದ್ಯಾಟ್ ಇನ್ ಅವರ್ ಕಂಟ್ರಿ, ನಮ್ಮ ದೇಶದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ದ ಲೀಗಲ್ ಏಜ್ ಫಾರ್ ಮ್ಯಾರೇಜ್ ಈಸ್ 18 years ಆಫ್ ಗರ್ಲ್ಸ್ ಆ್ಯಂಡ್ 21 years ಆಫ್ ಬಾಯ್ಸ್. ನಮ್ಮ ದೇಶದ ಕಾನೂನಿನ ಪ್ರಕಾರ ಕಾನೂನಿನಲ್ಲಿ ಏನಿದೆ, ಒಬ್ಬ ಹುಡುಗಿ ಮತ್ತು ಒಬ್ಬ ಹುಡುಗ ಮ್ಯಾರೇಜ್ ಆಗಬೇಕು, ಮದುವೆ ಆಗಬೇಕು ಅಂದರೆ ಕನಿಷ್ಠ ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್, ಅದಕ್ಕೂ ಈಗ ನೀವು ಯಾವ್ದಾದ್ರು ಒಂದು ಜಾಬಿಗೆ ಅಪ್ಲಿಕೇಶನ್ ಆಗಬೇಕು ಅಂದರೆ ಹೇಗೆ ಕ್ವಾಲಿಫಿಕೇಷನ್ ಇರುತ್ತೋ ಆಗ ಇಂತಿಷ್ಟು ವರ್ಷ, ಹುಡುಗಿಗೆ ಇಷ್ಟೇ ಏಜ್ ಆಗಿರಬೇಕು, ಹುಡುಗನಿಗೆ ಇಷ್ಟೇ ಏಜ್ ಆಗಿರಬೇಕು ಎಂಬ ರೂಲ್ ಇದೆ. ಅಂದರೆ ಹುಡುಗಿಗೆ 18 ವರ್ಷ ತುಂಬಿರಬೇಕು, ಹುಡುಗನಿಗೆ 21 years ಆಗಿರಬೇಕು, 21 ವರ್ಷ. ಹುಡುಗನಿಗೆ 18 years ಹುಡುಗಿಗೆ ಆಗಿರಲೇಬೇಕು. ದಿಸ್ ಈಸ್ ಬಿಕಾಸ್ ಟೀನೇಜ್ ಮದರ್ಸ್ ಆರ್ ನಾಟ್ ಪ್ರಿಪೇರ್ಡ್ ಮೆಂಟಲಿ ಆರ್ ಫಿಸಿಕಲಿ ಫಾರ್ ಮದರ್ಹುಡ್. ಅಂದರೆ ಯಾವುದೇ ಒಬ್ಬ ಹುಡುಗಿ ಟೀನೇಜ್ ಅಂದರೆ ಹದಿಹರೆಯದ ತಾರುಣ್ಯಾವಸ್ಥೆಯ ಒಂದು ಹುಡುಗಿ, ಟೀನೇಜಲ್ಲಿರ್ತಕ್ಕಂಥ ಹುಡುಗಿ ಮದರ್ ಆಗೋದಕ್ಕೆ, ತಾಯಿ ಆಗೋದಕ್ಕೆ ಸಿದ್ಧವಾಗಿರಲ್ಲ. ತಾಯಿತನ ಹೇಗೆ ಮೆಂಟಲಿ, ಮಾನಸಿಕವಾಗಿ ಆರ್ ಫಿಸಿಕಲಿ, ದೈಹಿಕವಾಗಿ, ಅಂದರೆ ಅವಳ ದೇಹ ಅಷ್ಟು ಬೇಗ ಪ್ರಿಪೇರ್ ಆಗಿರೋದಿಲ್ಲ ತಾಯಿ ಆಗೋದಕ್ಕೆ. ಒಂದು ಮಗುವಿಗೆ ಜನ್ಮ ನೀಡೋದಕ್ಕೆ ಅವಳ ದೇಹ ಅಷ್ಟು ಶಕ್ತಿಯುತವಾಗಿರಲ್ಲ, ಬಲಯುತವಾಗಿರಲ್ಲ. ಅವಳು ಮೆಂಟಲಿ ಸಹ ಅವಳೇ ಇನ್ನೂ ಚಿಕ್ಕ ಮಗು ಥರ. ಟೀನೇಜರ್ಸ್ ಅಂದರೆ ಚಿಕ್ಕ ಮಗು ಅಲ್ಲ, ಇನ್ನೂ ಚಿಕ್ಕ ಹುಡುಗಿ ಥರ. ಅವಳಿಗೆ ಪ್ರಪಂಚದ ಯಾವುದೇ ವಿಷಯಗಳು ಗೊತ್ತಿರಲ್ಲ. ಯಾವುದೇ ವಿಷಯಗಳು ಅಂದರೆ ಹೇಗೆ ಒಂದು ತಾಯಿ ಆದರೆ ಅದನ್ನು ನಿಭಾಯಿಸಬೇಕು ಅನ್ನೋ ಒಂದು ಮೆಂಟಲಿ ಮತ್ತು ಫಿಸಿಕಲಿ, ದೇಹವು ಬೆಳವಣಿಗೆ ಆಗಿರಲ್ಲ ಸಂಪೂರ್ಣವಾಗಿ, ಮತ್ತು ಮೆಂಟಲಿನೂ ಮಾನಸಿಕವಾಗಿ ಒಂದು ಟೀನೇಜ್ ಹುಡುಗಿ ತಾಯಿ ಆಗೋದಕ್ಕೆ ತಯಾರಿ ಇರೋದಿಲ್ಲ, ತಾಯ್ತನವನ್ನು ಹೊಂದೋದಕ್ಕೆ. ಅರ್ಲಿ ಮ್ಯಾರೇಜ್ ಆ್ಯಂಡ್ ಮದರ್ಹುಡ್ ಕಾಸ್ ಹೆಲ್ತ್ ಪ್ರಾಬ್ಲಮ್ಸ್ ಇನ್ ಮದರ್ ಆ್ಯಂಡ್ ದ ಚೈಲ್ಡ್. ಅರ್ಲಿ ಮ್ಯಾರೇಜ್, ತುಂಬ ತ್ವರಿತವಾಗಿ ಬೇಗ ಮ್ಯಾರೇಜನ್ನು ಮಾಡೋದ್ರಿಂದ 18 ವರ್ಷಕ್ಕೆ ಅಥವಾ 19 ವರ್ಷಕ್ಕೆ ಅಥವಾ 18 ವರ್ಷದ ಒಳಗಡೆ, ಕೆಲವೊಂದೊಬ್ಬರಿಗೆ 12-13 ವರ್ಷಕ್ಕೆ ಮದುವೆ ಮಾಡಿಬಿಡ್ತಾರೆ ಆ ಹೆಣ್ಮಕ್ಳುಗಳಿಗೆ. ಆ ರೀತಿ ಮದುವೆ ಮಾಡೋದ್ರಿಂದ ಮದರ್ಹುಡ್, ಆ ತಾಯಿಗೆ ಕಾಸಸ್ ಹೆಲ್ತ್ ಪ್ರಾಬ್ಲಮ್, ಏನು ಆ ತಾಯಿಗೆ ಅನೇಕ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ. ಆ್ಯಂಡ್ ಆ ತಾಯಿಯಿಂದ ಹುಟ್ಟಿದ ಮಗುವು ಸಹ ಅನೇಕ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ. ಇಟ್ ಆಲ್ಸೋ ಕಟರ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಫಾರ್ ದ ಯಂಗ್ ವುಮನ್ ಆ್ಯಂಡ್ ಮೇ ಕಾಸ್ ಮೆಂಟಲ್ ಎಗೋನಿ ಆ್ಯಸ್ ಶಿ ಈಸ್ ನಾಟ್ ರೆಡಿ ಫಾರ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಮದರ್ಹುಡ್. ಅದಲ್ಲದೆ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಮಾಡೋದ್ರಿಂದ ಅವರ ಎಜುಕೇಷನ್, ಮುಖ್ಯವಾಗಿ ಅವರ
ಶಿಕ್ಷಣವನ್ನು ಕಳ್ಕೊಳ್ತಾರೆ. ಅದೆಲ್ಲ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಅವ್ರು ಯಾವುದೋ ಒಂದು ಉದ್ಯೋಗದಲ್ಲಿ ಸೇರಬೇಕು, ಯಾರೋ ಒಬ್ಬರು ಟೀಚರ್ ಆಗಬೇಕು ಅಂತನೋ, ಅಥವಾ ನಾನು ಪೊಲೀಸ್ ಆಗಬೇಕು, ಅಥವಾ IAS ಆಫೀಸರ್ ಆಗಬೇಕು ಅಂತನೋ, ಅಥವಾ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಎಷ್ಟೋ ಹೆಣ್ಮಕ್ಳುಗಳಿಗೆ ಆಸೆ ಇರುತ್ತೆ. ಅವರು ಆ ಆಸೆಯಿಂದ ವಂಚಿತರಾಗ್ತಾರೆ. ಯಾಕೆಂದರೆ ಮದುವೆ ಆದ ತಕ್ಷಣ ಮಕ್ಕಳು ಅವರದೇ ಬೇರೆ ಲೋಕ ಆಗಿಬಿಡುತ್ತೆ. ಆ ಒಂದು ರೆಸ್ಪಾನ್ಸಿಬಿಲಿಟಿನೇ ಇವರಿಗೆ ಎಷ್ಟೊಂದು ಉದ್ಯೋಗದ ಅವಕಾಶಗಳು ತಪ್ಪೋಗುತ್ತೆ. ಫಸ್ಟ್ ಆಫ್ ಆಲ್ ಎಜುಕೇಷನೇ ಹೋಗುತ್ತೆ, ಆಮೇಲೆ ಎಂಪ್ಲಾಯ್ಮೆಂಟ್, ಈ ಉದ್ಯೋಗನೂ ಆ ಒಂದು ಯಂಗ್ ವುಮೆನ್ಗೆ ಏನಾಗುತ್ತೆ, ಆ ಯುವತಿಗೆ ಉದ್ಯೋಗದ ಅವಕಾಶವನ್ನು ಕಳ್ಕೊಳ್ತಾಳೆ. ಮತ್ತು ತಾಯ್ತನದ ಜವಾಬ್ದಾರಿಗಳಿಗೆ ತಾಯಿ ಆಗೋದಕ್ಕೆ ಅವಳು ಆ ತಾಯ್ತನದ ಜವಾಬ್ದಾರಿಗಳಿಗೆ ಸಿದ್ಧಳಾಗಿರಲ್ಲ, ಈಸ್ ನಾಟ್ ರೆಡಿ ಫಾರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮದರ್ಹುಡ್. ಅದರಿಂದಾಗಿ ಮಾನಸಿಕ ಸಂಕಟಕ್ಕೆ ಕಾರಣ ಆಗುತ್ತೆ. ಆಯಿತಾ? ಬಿಕಾಸ್ ಮೆಂಟಲಿ ಏನಾಗುತ್ತೆ, ನನ್ನ ಫ್ರೆಂಡ್ಸ್ ಅವಳು ಚೆನ್ನಾಗಿ ಓದಿದ್ಲು, ಅವಳು ಟೀಚರ್ ಆದಳು, ಅಥವಾ ಅವಳು ಪೊಲೀಸ್ ಆದಳು, ನಾನು ಓದಲಿಲ್ಲ, ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ. ಈ ಮೆಂಟಲಿ ನಾನು ಆಗಬೇಕಿತ್ತು, ನಾನು ಮೆಂಟಲ್ ಮಾನಸಿಕ ಸಂಕಟಕ್ಕೆ ಒಂದು ಯುವತಿ ಅಥವಾ ಹುಡುಗಿರು ಒಳಗಾಗ್ತಾರೆ. ಸೊ ಹಾಗಾಗಿ ಅರ್ಲಿ ಮ್ಯಾರೇಜು ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಇಂದ ತಾಯಿಗೆ ಮಗುಗಿಬ್ರಿಗೂ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಅವಳ ಜೀವನದಲ್ಲಿ ಅವಳ ಒಂದು ಅವಕಾಶಗಳನ್ನು ಕಳ್ಕೊಳ್ತಾಳೆ. ಹಾಗಾಗಿ ಬೇಗ 18 ವರ್ಷಕ್ಕಿಂತ ಮುಂಚೆ ಅಥವಾ ತುಂಬ ಬೇಗ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದನ್ನು ಆದಷ್ಟು ನೀವೇ ಇದ್ರ ಬಗ್ಗೆ ಜ್ಞಾನ ಇರ್ತಕ್ಕಂತಹ ನೀವೇ ಆದಷ್ಟು ನಿಮ್ಮನ್ನು ನೀವು ಅದ್ರ ಬಗ್ಗೆ ತಿಳಿ ಹೇಳ್ಬೇಕು ನಿಮ್ಮ ಪೇರೆಂಟ್ಸ್ಗಳಿಗೆ. ನಾನು ಇಷ್ಟು ಬೇಗ ಮದುವೆ ಆಗಲ್ಲ, ನಾನು ಚೆನ್ನಾಗಿ ಓದಬೇಕು ಅಂಥೇಳಿ ಅದ್ರ ಬಗ್ಗೆ ನೀವು ಜ್ಞಾನವನ್ನು ತಿಳ್ಕೊಂಡು ತಿಳಿಸ್ಬೇಕು. ಅರ್ಥ ಆಯ್ತಾ? ಈಗ ಯಾರೂ ಆ ರೀತಿ ಅಷ್ಟು ಮಾಡಲ್ಲ. ಆದಷ್ಟು ಫಸ್ಟು ಎಜುಕೇಟೆಡ್ ಆಗಿ ಶಿಕ್ಷಣವನ್ನು ಪಡ್ಕೊಂಡು ಎಲ್ಲ ನಾಲೆಡ್ಜ್ ಜ್ಞಾನವನ್ನು ಪಡ್ಕೊಂಡು ನಂತರ ನಿಮ್ಮ ಲೈಫನ್ನು ನೀವು ಫೀಡ್ ಮಾಡಿ. ಓಕೆನಾ? ಮಾಡಿ ಸ್ಟೂಡೆಂಟ್, ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ, ಅವರು ಸಹ ನೋಟ್ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಆದಷ್ಟು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ 2-3 ಟೈಮ್ ಕೇಳಿ, ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಲೆಸನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ರೀಚಿಂಗ್ ದ ಏಜ್ ಆಫ್ ಅಡಲಸೆನ್ಸು. ಈ ಲೆಸನ್ ಕಂಪ್ಲೀಟ್ ಆದಮೇಲೆ ಪ್ರತಿಯೊಬ್ಬರು ವಾಟ್ ಯು ಹ್ಯಾವ್ ಲರ್ನ್ಡ್, ಈ ಲೆಸನಲ್ಲಿ ಏನು ಓದಿದೆ ಅದನ್ನು ಪಾಯಿಂಟ್ ವೈಸ್ ಸಿಂಪಲ್ಲಾಗಿ ಬ್ರೀಫ್ ಆಗಿದ್ದಾರೆ. ಈ ಎಲ್ಲ ಪಾಯಿಂಟ್ಗಳನ್ನ ಒಂದ್ಸಲ ಓದಿ, ಎಷ್ಟೋ ಹೋಮ್ವರ್ಕ್ ಕ್ವಶನ್ಸ್ ಬರುತ್ತೆ, ನಿಮ್ಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗೆ ಆನ್ಸರ್ ಕೊಡ್ತೀನಿ, ನೋಟ್ಸ್ ಕೊಡ್ತೀನಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Write the difference between regular exercise children and irregular not exercise regularly children. ಪ್ರತಿದಿನ ಎಕ್ಸಸೈಸ್ ಮಾಡುವಂತಹ ಮಾಡದೇ ಇರ್ತಕ್ಕಂಥ ಚಿಲ್ಡ್ರನ್ ಅವ್ರದ್ದು ಡಿಫ್ರೆನ್ಸನ್ನು ಬರೀರಿ. ಆ್ಯಂಡ್ ವೈ ದ ಟೀನೇಜರ್ಸ್ ಸೇ ನೋ ಡ್ರಗ್ಸ್. ಯಾಕೆ ಟೀನೇಜರ್ಸು ಡ್ರಗ್ಸ್ನ ಬೇಡ ಅಂತ ಹೇಳಬೇಕು ಅಂತ ಹೇಳಿ, ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ಬರೀರಿ. ಹೌ ದ ಡ್ರಗ್ಸ್ ರೂಯಿನ್ ದ ಟೀನೇಜರ್ಸ್ ಹೆಲ್ತ್. ಅದೇ ರೀತಿ ಟೀನೇಜರ್ಸ್ ಹೆಲ್ತ್ನ ಡ್ರಗ್ಸ್ ಯಾವ ರೀತಿ ಹಾಳು ಮಾಡುತ್ತೆ ಅದನ್ನು ಬರೀರಿ. ಹೌ ದ HIV ಆರ್ AIDS ಸ್ಪ್ರೆಡ್ ಇನ್ ಟೀನೇಜರ್ಸ್ ಆರ್ ಪೀಪಲ್. ಹೇಗೆ HIV ಹರಡುತ್ತೆ ಅದನ್ನು ಪಾಯಿಂಟ್ಸ್ ಮಾಡಿ ಬರೀರಿ. Explain the effects of adolescent pregnancy in teenagers or adolescents. ಟೀನೇಜರ್ಸ್ ಅದೇ ಅಡೋಲಸೆಂಟ್ ಪ್ರೆಗ್ನೆನ್ಸಿಯಿಂದ ಏನು ಎಫೆಕ್ಟ್ ಆಗುತ್ತೆ ಅದನ್ನು ಬರೀಬೇಕು. ವಾಟ್ ಈಸ್ ದ ಏಜ್ ಫಾರ್ ಮ್ಯಾರೇಜ್ ಇನ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇನ್ ಅವರ್ ಕಂಟ್ರಿ ಆರ್ ಇನ್ ಇಂಡಿಯಾ. ಭಾರತದಲ್ಲಿ ಒಬ್ಬ ಗರ್ಲ್ಸ್ ಮತ್ತು ಬಾಯ್ಸ್ದು ಮ್ಯಾರೇಜ್ ಇಯರ್ ಎಷ್ಟು ಅಂತ ಹೇಳಿ ಬರೀ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.